ನಮಸ್ತೆ ಫ್ರೆಂಡ್ಸ್, ತುಂಬ ದಿನ ಆದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ನೀವು? ಮುಂಚೆ ಯಾವತ್ತೂ ವಿಡಿಯೋ ಮಾಡ್ತಿದ್ದೀರಾ ಅಥವಾ 2 ದಿವಸಕ್ಕೊಂದ್ಸಲ ವಿಡಿಯೋ ಮಾಡ್ತಿದ್ದೀರಾ? ಈ ನಡುವೆ ಒಂದು 4 ತಿಂಗಳಿಂದ ಸರಿಯಾಗಿ ವಿಡಿಯೋನೇ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು. ಯಾಕೆ ವಿಡಿಯೋ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ನಾನು ಊರಿಗೆ ಹೋಗಿದ್ದೆ. ನನಗೆ ಊರಲ್ಲಿ ಅಷ್ಟು ಜನರ ಎದುರುಗಡೆ ಒಂದು ವಿಡಿಯೋ ಮಾಡಲಿಕ್ಕೆ ಸರಿ ಆಗೋದಿಲ್ಲ, ಆಯಿತಾ? ಯಾಕೆ ಅಂತ ಹೇಳಿದ್ರೆ, ಒಬ್ರದ್ದು ಪರ್ಮಿಷನ್ ಇಲ್ಲದೆ ನಾವು ಯೂಟ್ಯೂಬಲ್ಲಿ ಬೇರೆಯವ್ರದ್ದು ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಾನು ಅದು ವಿಡಿಯೋ ಸಹವಾಸನೆ ಬೇಡ ಅಂತ ಹೇಳ್ಕೊಂಡು, ಮಕ್ಕಳಿಗೆ ಹೇಗೆ ರಜೆ ಇತ್ತಲ್ಲ ಆ ಕಾರಣದಿಂದ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಕಾರಣ ಅದು. ಎರಡನೇದು ಕಾರಣ ಏನಂತ ಹೇಳಿದರೆ, ನಂದು ಮೊಬೈಲಲ್ಲಿ ಉಂಟಲ್ಲ, ಇದು ನಂದು ಮಕ್ಕಳು ಗೇಮ್ ಆಡ್ತಾರೆ ಅಂತ ಹೇಳ್ಕೊಂಡು ಲಾಕ್ ಚೇಂಜ್ ಮಾಡಿದ್ದೆ. ಲಾಕ್ ಚೇಂಜ್ ಮಾಡಿದ್ದ ಕಾರಣಕ್ಕೆ ಏನಾಯ್ತು ಅಂತ ಹೇಳಿದರೆ, ಪುನಃ ಅದು ನಾನು ಯಾವ ಲಾಕ್ ಹಾಕಿದೆ ಅಂತ ಹೇಳ್ಕೊಂಡು ನನಗೆ ಗೊತ್ತಾಗಲಿಲ್ಲ. ಆವಾಗ ಏನಾಗಿತ್ತು, ಮೊಬೈಲಲ್ಲಿರೋದು ನಂದು ಎಲ್ಲದು ಡಿಲೀಟ್ ಆಗಿ ಹೋಗಿತ್ತು. ಅದರಲ್ಲಿ ಯೂಟ್ಯೂಬ್ ಚಾನೆಲ್ ಕೂಡ ಡಿಲೀಟ್ ಆಗಿ ಹೋಗಿತ್ತು. ಆಮೇಲೆ ತುಂಬ ಮಾಡಿ 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 ಪುನಃ ನಂದು ಯೂಟ್ಯೂಬ್ ಚಾನಲ್ ನನಗೆ ವಾಪಸ್ ಸಿಕ್ತು, ಆಯಿತಾ? ತುಂಬ ಕಷ್ಟಪಟ್ಟಿದ್ದೀನಿ ವಾಪಸ್ ಆ ಚಾನಲ್ ನನಗೆ ವಾಪಸ್ ಸಿಗಬೇಕಾದ್ರೆ. ಅಂದರೆ ಒಂದು ಸಲ ಡಿಲೀಟ್ ಆದ ನಂತರ ಯೂಟ್ಯೂಬ್ ಚಾನಲ್ ಪುನಃ ಸಿಗೋದು ತುಂಬ ಕಷ್ಟ ಅಲ್ಲ. ತುಂಬ ಜನರಿಗೂ ಹೀಗೆ ಆಗಿದೆ. ಏನಂತ ಹೇಳಿದರೆ, ಯಾವುದೋ ಪಾಸ್ವರ್ಡ್ ಎಲ್ಲ ಹಾಕ್ಲಿಕ್ಕೆ ಹೋಗ್ತಾರೆ, ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿ ಹೋಗ್ತದೆ. ಆಮೇಲೆ ಅದನ್ನು ಹೇಗೆ ವಾಪಸ್ ತರುವುದು ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಾಗೋದಿಲ್ಲ. ಅಷ್ಟು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಆದ ನಂತರ ಈ ಥರ ಆದರೆ ಉಂಟಲ್ಲ, ಅವ್ರದ್ದು ತಲೆ ಕೆಟ್ಟು ಹೋಗ್ತದೆ. ನನಗೂ ಸೇಮ್ ಹಾಗೆ ಆಗಿತ್ತು. ನಾನು ಎಷ್ಟು ಹತ್ತಿದೇನಂತ ಹೇಳಿದರೆ, ನಂದು ಯೂಟ್ಯೂಬ್ ಚಾನಲೇ ಡಿಲೀಟ್ ಆಗಿ ಹೋಯ್ತಲ್ಲ ಅಂತ ಹೇಳ್ಕೊಂಡು ಆಮೇಲೆ ತುಂಬ ಕಷ್ಟಪಟ್ಟು ಇರುವ ದೇವ್ರ ಹತ್ರ ಎಲ್ಲ ಹರಕೆ ಎಲ್ಲ ಮಾಡಿಕೊಂಡು ಪುನಃ ನಂದು ಚಾನಲ್ ವಾಪಸ್ ನನಗೆ ಸಿಕ್ತು, ಆಯಿತಾ? ಎರಡನೇ ಕಾರಣ ಅದು. ಮೂರನೇ ಕಾರಣ, ನಾನು ಯಾಕೆ ಯೂಟ್ಯೂಬ್ ವಿಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ, 2 ವರ್ಷದ ಹಿಂದೆ, ಆಯಿತಾ? ಇವಾಗಲ್ಲ. ನಾನು ಇದು ಎಲ್ಲ ಯೂಟ್ಯೂಬರ್ಗಳಿಗೂ, ಅಂದರೆ ಹೊಸ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋರು, ಅಥವಾ ಇವಾಗಲೇ ಆಲ್ರೆಡಿ ನಿಮ್ಮದು ಯೂಟ್ಯೂಬ್ ಚಾನಲ್ ಉಂಟು ಅಂತ ಹೇಳುವವರಿಗೋಸ್ಕರ ನಾನು ಹೇಳ್ತೇನೆ. ಏನಂತ ಹೇಳಿದರೆ, ಇವಾಗ ನಾನು ಮಾಡಿದ್ದಲ್ಲ, 2 ವರ್ಷದ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದು ಯಾವ ವಿಡಿಯೋ ಅಂತ ಹೇಳಿದರೆ, ಹೆಣ್ಣು ಮಕ್ಕಳಿಗೆ ಇದು ಬಿಳಿ ಮುಟ್ಟಿನ ಸಮಸ್ಯೆ, ಅಂದರೆ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ, ಅದಕ್ಕೆ ಮನೆಮದ್ದು ಮಾಡಿದ್ದೆ, ಆಯಿತಾ? ಇವಾಗ ಮಾಡಿದ್ದಲ್ಲ, 2 ವರ್ಷದ ಹಿಂದೆ. ಆ 2 ವರ್ಷದ ಹಿಂದೆ ಮಾಡಿದ ವಿಡಿಯೋಗೆ ಈಗ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ, ಆಯಿತಾ? ಅಂದರೆ ನನಗೆ ಊರಲ್ಲಿರುವಾಗ ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು. ಅದರಿಂದ ನನಗೆ ತುಂಬ ಬೇಜಾರಾಗಿತ್ತು. ಏನಂದರೆ, ಹೊಸ ಇವಾಗ ವಿಡಿಯೋ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಅದೊಂದು ಕಾರಣ ಬೇರೆ. 2 ವರ್ಷದ ಹಿಂದೆ ಅವರು ನೋಡಿ, ಇಷ್ಟು ದಿನ ನೋಡದೆ ಇವಾಗ ನಂದು ಚಾನಲ್ ಗ್ರೋತ್ ಆಗಿದೆ, ದೊಡ್ಡದಾಗಿದೆ ಅಂತ ಹೇಳುವಾಗ, ಇವಾಗ ಅದಕ್ಕೆ ಹುಡುಕಿ ನೋಡಿ ಯೂಟ್ಯೂಬ್ ಅವರು ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ದಾರೆ. ಅದನ್ನು ಕೂಡ ನನಗೆ ತುಂಬ ಬೇಜಾರಾಗಿತ್ತು. ಹಾಕೋದಾದರೆ ಮುಂಚೆಯೇ ಹಾಕಬೇಕಿತ್ತು. ಯಾಕೆ ಇಷ್ಟು ನಾನು ಅಂದರೆ ಇಷ್ಟು ಸಬ್ಸ್ಕ್ರೈಬರ್ ಎಲ್ಲ ಆದ ನಂತರ ಹಾಕಿದ್ರು ಅಂತ ಹೇಳ್ಕೊಂಡು. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನೀವು ಆ ಥರದ್ದು ಅಂದರೆ ಕೆಲವೊಂದು ವಿಡಿಯೋವನ್ನು ಕೆಲವರು ಮಾಡುವ ಹಾಗೆ ಇಲ್ಲ, ಆಯಿತಾ? ನಾನು ವೈಟ್ ಡಿಸ್ಚಾರ್ಜ್ ಬಗ್ಗೆ, ಅಂದರೆ ಕೆಲವರು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಗೊತ್ತಾಗೋದಿಲ್ಲಲ್ಲ, ವೈಟ್ ಡಿಸ್ಚಾರ್ಜ್ ಆದರೆ ಏನು ಮಾಡಬೇಕು, ಅದಕ್ಕೆ ಮನೆಮದ್ದು ಏನು ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲಲ್ಲ. ಅದಕ್ಕೆ ನಾನು ಇದು ತುಂಬ ಜನ ಕಮೆಂಟ್ ಮಾಡಿದರು. ಆವಾಗ ನಾನು ಮನೆಮದ್ದು ಮತ್ತು ಬ್ಯೂಟಿ ಟಿಪ್ಸ್ ಎಲ್ಲ ಕೊಡ್ತಾಯಿದ್ದೆ ನೋಡಿ. ಆ ಟೈಮಲ್ಲಿ ಕೇಳಿದರು ನನಗೆ ಇದ್ರದ್ದು ಒಂದು ಹೇಳಿ ಅಂತ ಹೇಳ್ಕೊಂಡು. ಆ ಕಾರಣದಿಂದ ಹೇಳಿದೆ, ಆಯಿತಾ? ಅಷ್ಟು ದಿನ ಇಲ್ದಿದ್ದು ಈ ಸಲ ಊರಿಗೆ ಹೋದಾಗ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಕೂಡ ಬಂತು, ಆಯಿತಾ? 3 ಕೂಡ ಟೆನ್ಷನ್ ನನಗೆ ಒಂದೇ ಸಲಕ್ಕೆ. ಒಂದು ಸಲ ಮೊಬೈಲ್ ಫುಲ್ ಇದಾಗಿತ್ತು, ಫುಲ್ ಡಿಲೀಟ್ ಆಗಿತ್ತು, ಏನೂ ಇಲ್ಲ, ಆಯಿತಾ? ವಾಟ್ಸಪ್ ಇಲ್ಲ, ಇನ್ಸ್ಟಾ ಇಲ್ಲ, ಇದು ಏನೂ ಇಲ್ಲ, ಯೂಟ್ಯೂಬ್ ಇಲ್ಲ, ಎಲ್ಲದೂ ಇಲ್ಲ, ಯಾವುದು ಕೂಡ ಇಲ್ಲ. ಅದು ಎಲ್ಲ ಡಿಲೀಟ್ ಆಯಿತು. ಜೊತೆಗೆ ಏನಾಯ್ತು ಅಂತ ಹೇಳಿದರೆ, ಕಾಪಿರೈಟ್ ಸ್ಟ್ರೈಕ್ ಕೂಡ ಬಂತು. ವಿಡಿಯೋ ಅಂದರೆ ಹಾಗೆಲ್ಲ ಆದರೆ ವಿಡಿಯೋ ಮಾಡಲಿಕ್ಕೆ ಯಾರಿಗೆ ಮನಸ್ಸು ಬರ್ತದಲ್ಲ, ಆ ಕಾರಣದಿಂದ ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಇವಾಗ ಎಂತ ಬೇಕಾದರೂ ಆಗಲಿ ಅಂತ ಹೇಳ್ಕೊಂಡು ನಾನು ಇವಾಗ ಪುನಃ ಈಗ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು, ಅದಕ್ಕೆ ನಾನು ಆನ್ಸರ್ ಮಾಡಿದೆ. ಇವಾಗ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ. ನಾಡಿದ್ದು ಜೂನ್ 11ನೇ ತಾರೀಕಿಗೆ ಉಂಟಲ್ಲ, ಒಂದು ಕೆಲಸ ಮಾಡಿದರೆ ನಿಮಗೆ ಯಾವ ಸಂಕಷ್ಟ ಇದ್ದರೂ ಕೂಡ, ಆಯಿತಾ? ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ, ಸಾಲದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಯಾವ ಸಮಸ್ಯೆ ಇದ್ದರೂ ಕೂಡ ನೀವು ಈ ಟೈಮಲ್ಲಿ ಉಂಟಲ್ಲ, ನಾನು ಹೇಳಿದ ಕೆಲಸ ಮಾಡಿದರೆ ನಿಮಗೆ 100% ಒಳ್ಳೆಯದಾಗ್ತದೆ. ಯಾಕೆ ಅಂತ ಹೇಳಿದರೆ, ಈ ಜ್ಯೇಷ್ಠ ಮಾಸದಲ್ಲಿ ನೋಡಿ, ರಾಮ ಮತ್ತು ಹನುಮಂತನ ಮಿಲನವಾಗಿದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನೀವು ಈ ಮಾಸದಲ್ಲಿ ಉಂಟಲ್ಲ, ಹುಣ್ಣಿಮೆ ದಿನ ನೀವು 10ನೇ ತಾರೀಕಿಗೆ ಬೇಕಾದರೂ ಮಾಡಿ ಅಥವಾ 11ನೇ ತಾರೀಕಿಗೆ ಬೇಕಾದರೂ ಮಾಡಿ, ನಿಮಗೆ ಯಾವಾಗ ಆಗ್ತದೆ ನೋಡಿ ಆ ಟೈಮಲ್ಲಿ ಈ ಕೆಲಸ ಮಾಡಿದ್ರೆ ಉಂಟಲ್ಲ, ನಿಮಗೆ 100% ನೀವು ಮನಸ್ಸಲ್ಲಿ ಎಣಿಸಿದ ಕೆಲಸ ನಿಮಗೆ ಆಗ್ತದೆ. ನೋಡಿ, ನಿಮಗೆ ನಾನು ಇಲ್ಲಿ ಕ್ಯಾಲೆಂಡರಲ್ಲಿ ತೋರಿಸ್ತೇನೆ ನೋಡಿ. 10ಕ್ಕೆ ಬೇಕಾದರೂ ನೀವು ಮಾಡ್ಬೋದು, 11ಕ್ಕೆ ಬೇಕಾದರೆ ಮಾಡ್ಬೋದು. ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಬೆಳಿಗ್ಗೆ ಎದ್ದ ಕೂಡಲೇ, ಆಯಿತಾ? ನೀವು ಆ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನೀವು 10ನೇ ತಾರೀಕಿಗೆ ಮಾಡೋದಾದ್ರೆ ಉಂಟಲ್ಲ, ಇದು 9ನೇ ತಾರೀಕಿಗೆ ನೈಟಲ್ಲಿ ಈ ಕೆಲಸ ಮಾಡಿ. ಇಲ್ಲ ನೀವು 11ನೇ ತಾರೀಕಿಗೆ ಮಾಡ್ತೀರಾ ಅಂತ ಹೇಳಿದರೆ 10ನೇ ತಾರೀಕಿಗೆ ನೈಟಿಗೆ ಕೆಲಸ ಮಾಡಲಿಕ್ಕೆ. ಏನಂತ ಹೇಳಿದರೆ
ನೋಡಿ ಈ ಥರ ಕಡಲೆ ಸಿಗ್ತದೆ ನಿಮಗೆ. ಆಯ್ತಾ, ಕಡಲೆ ನಾನು ಯಾಕೆ ತೋರಿಸಿದ್ದೇನೆ ಅಂತ ಹೇಳಿದರೆ ತುಂಬ ಜನರಿಗೆ ಅರ್ಥ ಆಗೋದಿಲ್ಲ. ನಾನು ಕಡಲೆ ಅಂತ ಹೇಳಿದ್ರೆ ಉಂಟಲ್ಲ, ಅವರು ಕೆಲವರು ಏನು ಹೇಳ್ತಾರೆ ಅದೇ ಶೇಂಗಾ ಇರ್ತದೆ ನೋಡಿ, ನೆಲಗಡಲೆ ಅದಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ. ಆ ಕಡಲೆ ಇಲ್ಲ ನೋಡಿ, ಈ ಥರ ಕಾಬೂಲ್ ಕಡಲೆ ಬರ್ತದೆ ನೋಡಿ, ಹೀಗೆ ಬರ್ತದೆ ಕಾಬೂಲ್ ಕಡಲೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಸಾರೆಲ್ಲ ಮಾಡಲಿಕ್ಕೆ ಬರ್ಸ್ತಾರೆ ನೋಡಿ, ಚಣೆಗಶಿ ಅಂತೆಲ್ಲ ಹೇಳ್ತಾರೆ ನೋಡಿ. ಅಂದರೆ ಈ ಥರದ್ದು ಕಡಲೆ ಬರ್ತದೆ, ಗಣಪತಿಗೆ ಇಷ್ಟ ನೋಡಿ ಆ ಕಡಲೆ ನಾನು ಏನು ಮಾಡಬೇಕು ಅಂತ ಹೇಳಿದರೆ ನೆನೆಸಿ ಇಡಬೇಕು. ಆಯಿತಾ, ನಿಮಗೆ ಎಷ್ಟು ಬೇಕಾದರೂ ನಿಮಗೆ ಇದು ನಿಮ್ಮ ಕೈಯಲ್ಲಿ ಯಥಾಶಕ್ತಿ, ನೀವು ಅರ್ಧ kg ಬೇಕಾದರೆ ನೆನೆಸ್ಬೋದು, ಅಥವಾ ನಿಮಗೆ ಒಂದು ಮುಷ್ಟಿ ಬೇಕಾದರೆ ನೆನೆಸ್ಬೋದು, ಎಷ್ಟು ಬೇಕಾದರೆ ನೆನೆಸಿ. ಏನು ಮಾಡಿ ಅಂತ ಹೇಳಿದರೆ ನೆನೆಸಿ ಆದ ನಂತರ ಏನು ಮಾಡಬೇಕು ಅಂದರೆ ಮಾರನೇ ದಿವಸ ಬೆಳಿಗ್ಗೆ ಆಗುವಾಗ ಅದೇನಾಗುತ್ತೆ ಅಂತ ಹೇಳಿದರೆ ನೆಂದಿರ್ತದೆ, ಚೆನ್ನಾಗಿ ನೆಂದಿರ್ತದೆ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು ಕೂಡಲೇ ನೀವು ಮನೆಯಲ್ಲಿ ಅಂದರೆ ನಿಮ್ಮದು ಸ್ನಾನ ಎಲ್ಲ ಮಾಡ್ತಿರಲ್ಲ, ಇದು ಬೆಳಗಿನ ಜಾವದಲ್ಲಿ ಮಾಡಿದರೂ ತುಂಬ ಒಳ್ಳೆಯದು. ಅಂದರೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಮಾಡಿ, ಅದಕ್ಕಿಂತ ನಂತರ ಮಾಡೋದಕ್ಕಿಂತ ಅಷ್ಟು ಟೈಮಲ್ಲಿ ಮಾಡಿದರೆ ಒಳ್ಳೆಯದು. ಆಯಿತಾ, ಏನು ಮಾಡಿ ಅಂತ ಹೇಳಿದರೆ ಈ ಕಡಲೆ ನೆಂದಿರ್ತದೆ ನೋಡಿ, ಅದನ್ನು ನೀವೆಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅದನ್ನು ಒಂದು ಹರಿವಾಣಕ್ಕೆ ಹಾಕ್ಕೊಂಡು, ಅದು ನೀವು ಕಡಲೆ ನೆನೆಸಿರುವ ಕಡಲೆಯನ್ನು ಹಾಕಿ ಅದ್ರ ಜೊತೆಗೆ ಬೆಲ್ಲ ಉಂಟಲ್ಲ, ಬೆಲ್ಲವನ್ನು ಕೂಡ ಇಟ್ಟು ನಿಮಗೆ ಎಲ್ಲಿ ಹಸು ಸಿಗ್ತದೆ ನೋಡಿ ಆ ದಿನ, ಅಂದರೆ 10ನೇ ತಾರೀಕಿಗೆ ಅಥವಾ 11ನೇ ತಾರೀಕಿಗೆ ಎಲ್ಲಿ ಹಸು ಸಿಗ್ತದೆ ನೋಡಿ, ಗೋಮಾತೆಗೆ ಹೋಗಿ ಅದನ್ನು ಕೊಟ್ಟು ಬನ್ನಿ, ಅಂದರೆ ತಿನ್ನಲಿಕ್ಕೆ ಕೊಟ್ಟು ಬಂದು ಅದರ ಆಶೀರ್ವಾದ ತಗೊಳ್ಳಿ. ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಯಾವ ಜನ್ಮದಲ್ಲಿ ನೀವು ಪಾಪ ಮಾಡಿದರೂ ಕೂಡ ಆ ಪಾಪ ಕಡಿಮೆ ಆಗ್ತದೆ, ಪಾಪ ಕಳೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎರಡನೇದು ಕೆಲಸ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನಾನು ಹೇಳ್ತಾ ಇರೋದು ಎರಡನೇ ಕೆಲಸ ಉಂಟಲ್ಲ, ನೀವು ಏನು ಮಾಡಿ ಅಂತ ಹೇಳಿದರೆ ದೇವಸ್ಥಾನದಲ್ಲೇ ಮಾಡಬೇಕು. ಮತ್ತು ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಜನ ಕೇಳ್ತಾರೆ ನಾವು ದೇವಸ್ಥಾನದಲ್ಲಿ ಮಾಡುವುದಾ ಮನೆಯಲ್ಲಿ ಮಾಡುವುದಾ ಅಂತ ಹೇಳ್ಕೊಂಡು. ಮನೆಯಲ್ಲಿ ಮಾಡಿದರೆ ಪ್ರಯೋಜನ ಇಲ್ಲ. ಮನೆಯಲ್ಲೇ ನೀವು ಬೆಳೆದಿರುವ ತುಳಸಿ ಎಲೆ, ಆಯಿತಾ, ಮನೆಯಲ್ಲಿ ಬೆಳೆದಿರೋ ಅಂಗಡಿಯಲ್ಲಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ಅಂದರೆ ಹೂವಿನ ಅಂಗಡಿಯಲ್ಲಿ ತುಳಸಿ ಸಿಗ್ತದೆ ನೋಡಿ, ಅದನ್ನ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಬೆಳೆದಿದ್ದು ನಿಮಗೆ ಗ್ರಹಚಾರ ಕಡಿಮೆ ಆಗಬೇಕಲ್ಲ, ಆ ಕಾರಣಕ್ಕೆ ಮನೆಯಲ್ಲಿರುವ ಹಿರಿಯ ಹೆಂಗಸರು ಮಾಡಿದರೆ ಈ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಮನೆಯಲ್ಲಿ ಅತ್ತೆ ಇರ್ತಾರೆ, ಅಮ್ಮ ಇರ್ತಾರೆ, ಅಂಥವರು ಮಾಡಿದರೆ ತುಂಬ ಒಳ್ಳೆಯದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈಗ ಯಾರೂ ಇಲ್ಲ ಹಿರಿಯರು, ನೀವೇ ಅಂದರೆ ನಿಮ್ಮ ಮನೆಯಲ್ಲಿ ಹೆಂಗಸರಲ್ಲಿ, ಅಂದರೆ ಕೆಲವರು ಇವಾಗ ಸಪ್ರೇಟಾಗಿ ಈಗ ಬ್ಯಾಂಗ್ಳೂರಲ್ಲಿ ಮತ್ತು ಬೇರೆ ಬೇರೆ ಊರಲ್ಲಿ ಬಂದು ನಿಂತಿರ್ತಾರಲ್ವ, ಅವ್ರ ಮನೆಯಲ್ಲಿ ಹಿರಿಯ ಹೆಂಗಸರು ಅಂತ ಹೇಳಿದರೆ ನೀವೇ ಅಲ್ವಾ. ಇವಾಗ ನಮ್ಮ ಮನೆಯಲ್ಲಿ ಈಗ ನಾನು, ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಹಾಗೆ ಇರ್ತದೆ ನೋಡಿ. ಅವ್ರು ಏನು ಮಾಡಿ ಅಂತ ಹೇಳಿದರೆ ಈ ಥರ ನೀವು 5 ತುಳಸಿ ಎಲೆಯನ್ನು ನಿಮ್ಮ ಮನೆಯಿಂದನೇ, ಆಯಿತಾ, ತುಳಸಿ ಗಿಡ ನಿಮ್ಮ ಮನೆಯ ತುಳಸಿ ಗಿಡದಿಂದನೇ ತಗೊಂಡು ಹೋಗಬೇಕು. ಆಯಿತಾ, ಎಲ್ಲಿಗೆ ತಗೊಂಡು ಹೋಗಬೇಕು ಅಂತ ಹೇಳಿದರೆ ಆಂಜನೇಯನ ದೇವಸ್ಥಾನಕ್ಕೆ ತಗೊಂಡು ಹೋಗಬೇಕು. ಆಯಿತಾ, ಆಂಜನೇಯನ ದೇವಸ್ಥಾನ ಇಲ್ಲದೆ ಇರುವ ಊರೇ ಇಲ್ಲ, ಎಲ್ಲ ಊರಿನಲ್ಲಿ ಕೂಡ ಆಂಜನೇಯನ ದೇವಸ್ಥಾನ ಇರ್ತದೆ, ಯಾವುದಾದ್ರೂ ಒಂದು ಸೈಡಲ್ಲಿ ಇದ್ದೇ ಇರ್ತಾನೆ. ಆಯಿತಾ, ಆಂಜನೇಯ ಅಂದರೆ ನಮ್ಮ ಊರಿನ ರಕ್ಷಣೆ ಮಾಡಲಿಕ್ಕೋಸ್ಕರ. ನಿಮಗೆ ಆಂಜನೇಯನ ದೇವಸ್ಥಾನ ಇಲ್ಲ ಅಂತಂದರೆ ಶನೀಶ್ವರನ ದೇವಸ್ಥಾನ ಇರದೇ ಇರಬಹುದು, ಆದರೆ ಆಂಜನೇಯನ ದೇವಸ್ಥಾನ ಇರ್ತದೆ. ತುಂಬ ಊರಲ್ಲಿ ಶನೀಶ್ವರ ದೇವಸ್ಥಾನ ಇರುವುದಿಲ್ಲ. ಆಯಿತಾ, ತುಂಬ ಜನ ಕಮೆಂಟ್ ಮಾಡಿದರು ನಮ್ಮ ಊರಲ್ಲಿ ಆ ದೇವಸ್ಥಾನವೇ ಇಲ್ಲ, ನಾವೇನು ಮಾಡೋದು ಅಂತ ಹೇಳ್ಕೊಂಡು. ಆಂಜನೇಯನ ದೇವಸ್ಥಾನ ಇಲ್ಲದೆ ಇರುವ ಊರು ಯಾವುದು ಕೂಡ ನಿಮಗೆ ಸಿಗುವುದಿಲ್ಲ. ನಿಮ್ಮ ಮನೆಗೆ ಯಾವುದು ಹತ್ತಿರ ನೋಡಿ ಆ ಆಂಜನೇಯನ ದೇವಸ್ಥಾನಕ್ಕೆ ಸಂಜೆ, ಆಯಿತಾ, ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂದರೆ ಹಸು ಮನೆಗೆ ಬರ್ತಾರೆ ನೋಡಿ ಆ ಸಮಯ, ಅಂದರೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ನೋಡಿ ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ನೀವು ಫಸ್ಟಿಗೆ ತೆಗೆದಿಟ್ಕೊಳ್ಳಿ ಆಯಿತಾ, ಎಲೆಯನ್ನು. ಅಂದರೆ ಗೋಧೂಳಿ ಸಮಯದಲ್ಲಿ ಎಲೆ ತೆಗಿಲಿಕ್ಕೆ ಹೋಗಬೇಡಿ, ಅದಕ್ಕಿಂತ ಮುಂಚೆ ಎಲೆ ತೊಗೊಂಡು ಹೀಗೆ 5 ಎಲೆ ತೆಗೆದ್ರೆ ಸಾಕು, ತುಂಬ ಎಲೆ ತೆಗಿಬೇಕಂತ ಇಲ್ಲ. ಈಗ 5 ಎಲೆಯನ್ನು ತೊಗೊಂಡು ಆಮೇಲೆ ಏನು ಮಾಡಿ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಆಂಜನೇಯನ ದೇವಸ್ಥಾನಕ್ಕೆ ಹೋದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಗಂಧ ಸಿಗ್ತದೆ, ಆರೆಂಜ್ ಕಲರ್ ಗಂಧ ಸಿಗ್ತದೆ, ಆಯಿತಾ. ಅದು ಆಂಜನೇಯಂದು. ಕೆಲವೊಂದು ದೇವಸ್ಥಾನದಲ್ಲಿ ಅದು ಸಿಗುವುದಿಲ್ಲ, ಮಾಮೂಲಿ ಗಂಧ, ಅಂದರೆ ನಿಮಗೆ ಗಂಧ ಕೊಡ್ತಾರೆ ನೋಡಿ, ಶ್ರೀಗಂಧದಿಂದ ತೇದಿದ್ದು ಆ ಗಂಧ ಕೊಡ್ತಾರೆ. ಈಗ ನಮ್ಮ ಊರು ಕಡೆ ಹೋದರೆ ಕೆಲವೊಂದು ದೇವಸ್ಥಾನದಲ್ಲಿ ಆಂಜನೇಯಂದು ಮಾಮೂಲಿ ಅಂದರೆ ಆರೆಂಜ್ ಕಲರ್ದು ಸಿಗುವುದಿಲ್ಲ, ಮಾಮೂಲಿ ನಾವು ಗಂಧ ಹಾಕ್ತೇವೆ ನೋಡಿ ಆ ಥರದ್ದು ಗಂಧ ಸಿಗ್ತದೆ. ಯಾವುದಾದ್ರೂ ಪರವಾಗಿಲ್ಲ, ಆರೆಂಜ್ ಸಿಕ್ಕಿದ್ರು ತುಂಬ ಒಳ್ಳೆಯದು. ಆಯಿತಾ, ಏನು ಮಾಡಬೇಕು ಅಂತ ಹೇಳಿದ್ರೆ ಆ ದೇವಸ್ಥಾನದಲ್ಲೇ ಇದು ಎಲೆ ಉಂಟಲ್ಲ, ಅಂದರೆ ತುಳಸಿ ಎಲೆ ಹಿಡ್ಕೊಂಡು ಹೋಗಿದ್ದು ನೋಡಿ, ಆ ದೇವಸ್ಥಾನದಲ್ಲಿ ಯಾವ ಗಂಧ ತೊಗೊಂಡಿದ್ದೀರಿ ನೋಡಿ ಆ ಗಂಧವನ್ನು ತಗೊಂಡು ನಿಮ್ಮ ಆ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಸೈಡಲ್ಲಿ ಕೂತ್ಕೊಳ್ಳಿ. ಸೈಡಲ್ಲಿ ಕೂತ್ಕೊಂಡು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಮನಸ್ಸಲ್ಲಿ ನಿಮಗೆ ಏನು ಸಂಕಲ್ಪ ಅಂತ, ನಿಮಗೆ ಯಾವುದು ಆಸೆ ಈಡೇರಬೇಕು ನೋಡಿ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ. ಇವಾಗ ನಿಮಗೆ ಮದುವೆ ಆಗಲಿಲ್ವಾ, ನಿಮಗೆ ಸಾಲದ ಸಮಸ್ಯೆ ಉಂಟಾ, ನಿಮಗೆ ಯಾವ ಸಮಸ್ಯೆ ಉಂಟು ನೋಡಿ ಅದರದ್ದು ಬಗ್ಗೆ ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ, ಆಮೇಲೆ ಇವಾಗ ಒಂದೊಂದೇ ಎಲೆ ತೆಗೀರಿ, ಅಲ್ಲಿ ಕೊಟ್ಟಿರುವ ಗಂಧ, ಆಯಿತಾ, ನೀವು ಮನೆಯಿಂದ ತೊಗೊಂಡು ಹೋಗ್ಲಿಕ್ಕಿಲ್ಲ, ಅಲ್ಲೇ ಕೊಟ್ಟಿರ್ತಾರೆ ನೋಡಿ ಆ ಗಂಧವನ್ನು ಈ ತುಳಸಿ ಎಲೆಯಲ್ಲಿ ನಿಮಗೆ ಶ್ರೀಗಂಧದಿಂದ, ಅಂದರೆ ಗಂಧದಲ್ಲಿ ಬೇಕಾದರೆ ನಿಮಗೆ ಶ್ರೀರಾಮ ಅಂತ ಬರಲಿಕ್ಕೆ ಬರೀರಿ, ಆದರೆ ಈ ತುಳಸಿ ಎಲೆಯಲ್ಲಿ ಇಷ್ಟು ಚಿಕ್ಕ ಎಲೆಯಲ್ಲಿ ಉಂಟಲ್ಲ ಅದು ಶ್ರೀರಾಮ ಬರಲಿಕ್ಕೆ ಆಗುವುದಿಲ್ಲ. ಆ ಕಾರಣದಿಂದ ಏನು ಮಾಡಿ ಆ ಗಂಧವನ್ನು ಸ್ವಲ್ಪ ತೆಗೆದು ಆಮೇಲೆ ಒಂದು ಎಲೆ ನೋಡಿ ಹೀಗೆ ಎಲೆಯನ್ನು ಕೈಯಲ್ಲಿ ಹೀಗೆ ಇಟ್ಕೊಂಡು ನೋಡಿ ಆ ಗಂಧವನ್ನು ಹಚ್ಚಿ
ಹಚ್ಚುವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಶ್ರೀರಾಮ್ 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 ಅಂತ ಹೇಳ್ಕೊಂಡು ಹೇಳಬೇಕು ಆಯಿತಾ. ಆಂಜನೇಯ ಉಂಟಲ್ಲ, ಆಂಜನೇಯನನ್ನು ಭಕ್ತಿ ಮಾಡೋದಕ್ಕಿಂತ ಶ್ರೀರಾಮನ ಭಕ್ತರನ್ನು ಬೇಗ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನಿಮಗೆ ಆಂಜನೇಯ ಒಲಿಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳ್ತೀರಿ, ಶ್ರೀರಾಮನ ಭಕ್ತಿ ಮಾಡಬೇಕು ಆಯಿತಾ. ಯಾಕಂತ ಹೇಳಿದರೆ ಆಂಜನೇಯ ಉಂಟಲ್ಲ ಶ್ರೀರಾಮನ ಭಕ್ತ ಅಲ್ವಾ, ಅದು ಕೂಡ ಈ ಜ್ಯೇಷ್ಠ ಮಾಸದಲ್ಲೇ, ನಾನು ಅವಾಗನೇ ಹೇಳಿದೆ, ಜ್ಯೇಷ್ಠ ಮಾಸದಲ್ಲೇ ಶ್ರೀರಾಮ ಮತ್ತು ಆಂಜನೇಯ ಮಿಲನವಾಗಿದ್ದು ಸಮಯ, ಅಂದರೆ ಒಬ್ರಿಗೆ ಪರಿಚಯ ಆಗಿದ್ದ ಸಮಯ ಅಂತ ಹೇಳ್ಕೊಂಡು ತುಂಬ ಶ್ರೇಷ್ಠ ಸಮಯ. ಮಾಡದೇ ಇರಲಿಕ್ಕೆ ಹೋಗಬೇಡಿ ಆಯಿತಾ. ಏನು ಮಾಡಿ ಅಂತ ಹೇಳಿದ್ರೆ ಎಲೆ ತಗೊಂಡು ಅದರಲ್ಲಿ ದೇವಸ್ಥಾನದಲ್ಲೇ ಸಿಗುವ ಗಂಧವನ್ನು ನೀವು ಈ ಬೆರಳಲ್ಲಿ ಆಯಿತಾ, ಉಂಗುರದ ಬೆರಳು ಅಂತ ಹೇಳ್ತಾರೆ ನೋಡಿ, ಆ ಬೆರಳಲ್ಲಿ, ಮತ್ತು ಯಾವ ಬೆರಳಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಉಂಗುರದ ಬೆರಳಿನಲ್ಲಿ ಗಂಧವನ್ನು ಹೀಗೆ ಹಚ್ಕೊಂಡು ಹೀಗೆ ಇಟ್ಟು ಶ್ರೀರಾಮ್ 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 ಅಂತ ಹೇಳ್ಕೊಂಡು ನೀವು 101 ಸಲ ಬೇಕಾದರೆ ಹೇಳ್ಬೋದು, 108 ಸಲ ಬೇಕಾದರೆ ಹೇಳ್ಬೋದು, 21 ಸಲ ಬೇಕಾದರೆ ಹೇಳ್ಬೋದು, ನಿಮ್ಮ ಇಷ್ಟ. ನಿಮಗೆ ಎಷ್ಟು ಸಲ ಹೇಳಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಸಲ ಅದನ್ನು ಹೇಳಬೇಕು. ಆಮೇಲೆ ಪುನಃ ಇನ್ನೊಂದು ತುಳಸಿ ಎಲೆ ತಗೊಳ್ಳಿ ಆಯಿತಾ, ಇನ್ನೊಂದು ತುಳಸಿ ಎಲೆ ತಗೊಂಡು ಪುನಃ ಇನ್ನೊಂದು ಇಟ್ಕೊಂಡು ಪುನಃ ಇನ್ನೊಂದು ಸ್ವಲ್ಪ ಗಂಧವನ್ನು ತಗೊಂಡು ಶ್ರೀರಾಮ್ 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 ಅಂತ ಹಾಗೆ ಮಾಡಿಕೊಂಡು 5 ಎಲೆಗೂ ಕೂಡ ಆಯಿತಾ, 5 ಎಲೆಗೂ ಕೂಡ ಶ್ರೀರಾಮ್ ಅಂತ ಹೇಳ್ಕೊಂಡು ಗಂಧವನ್ನು ಇಟ್ಟು ಆ ಎಲೆಯನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಅಲ್ಲಿ ಆಂಜನೇಯಂದು ದೇವಸ್ಥಾನಕ್ಕೆ ಹೋಗಿದ್ದೀರ ನೋಡಿ, ಅಲ್ಲೇ ಇಟ್ಟು ಬರಬೇಕು ಆಯಿತಾ. ತಗೊಂಬರ್ಲಿಕ್ಕೆ ಹೋಗಬೇಡಿ ಮನೆಗೆ, ಅಲ್ಲೇ ಇಟ್ಟು ಬನ್ನಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ದೇಹದಲ್ಲಿ ಏನಾದರೂ ಗ್ರಾಚಾರ ಇದ್ದರೆ, ನಿಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ, ಕೆಲವರಿಗೆ ಇದು ಕೆಟ್ಟ ದೃಷ್ಟಿ ಹಾಕಿರ್ತಾರೆ ನಿಮಗೆ ಒಳ್ಳೇದಾಗಬಾರ್ದು ಅಂತ ಹೇಳ್ಕೊಂಡು, ಎಂತಹ ತೊಂದರೆ ಇದ್ದರೂ ಕೂಡ ನಿಮಗೆ ಹೋಗ್ತದೆ. ಆಮೇಲೆ ನೀವು ಅಲ್ಲಿ ಬಂದವರಿಗೆ ಬೇಕಾದರೆ ಪ್ರಸಾದ ರೂಪದಲ್ಲಿ ಏನಾದರೂ ಬೇಕಾದರೆ ಕೊಡ್ಬೋದು. ಅಂದರೆ ಕೆಲವರು ಪ್ರಸಾದ ಕೊಡುವ ಅಭ್ಯಾಸ ಇರ್ತದೆ, ಬಾಳೆಹಣ್ಣು ಬೇಕಾದರೆ ಕೊಡ್ಬೋದು. ಅಲ್ಲಿ ಎಲ್ಲ ಬಂದಿರ್ತಾರೆ ನೋಡಿ ದೇವಸ್ಥಾನದಲ್ಲಿ, ಅವರೆಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಕೂಡ ಬರ್ಬೋದು. ಅಥವಾ ಲಾಡು ಪ್ರಸಾದವನ್ನು ಬೇಕಾದರೆ ಕೊಡ್ಬೋದು, ಯಾವುದಾದ್ರೂ ಕೂಡ ಪರವಾಗಿಲ್ಲ ಆಯಿತಾ. ಕೊಡಲೇಬೇಕು ಅಂತ ಹೇಳ್ಕೊಂಡಿಲ್ಲ, ಈ ಕೆಲಸ ಮಾಡಿದರೆ ಸಾಕಾಗ್ತದೆ. ಕೆಲವರಿಗೆ ಸ್ವಲ್ಪ ದೊಡ್ಡ ಆಸೆ ಇರ್ತದೆ ನೋಡಿ, ಅಂಥವರೆಲ್ಲ ಸ್ವಲ್ಪ ಪ್ರಸಾದ ಕೊಟ್ಟರೆ ಅವರಿಗೆ ಅನ್ನದಾನ ಮಾಡಿದ ಇದು ಆಶೀರ್ವಾದ ಸಿಗ್ತದೆ ಅಲ್ವಾ. ಆ ಕಾರಣದಿಂದ ಅದನ್ನು ಕೂಡ ಮಾಡ್ಬೋದು ನೋಡಿ. ಹೀಗೆ ಮಾಡಿ ನೋಡಿ, ಯಾವಾಗ ಏನಾಗುತ್ತೆ ಅಂತ ಹೇಳಿದರೆ 100% ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಉಂಟು ನೋಡಿ ಅದು ಖಂಡಿತ ನೆರವೇರ್ತದೆ. ಅದು ನೆರವೇರಿದ ನಂತರ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ, ನಾನು ಅವ್ರದ್ದು ಕಮೆಂಟ್ಗಳನ್ನೆಲ್ಲ ಪಿನ್ ಮಾಡಿರ್ತೇನೆ ಆಯಿತಾ. ಅವರಿಗೆ ನಾನು ಹೇಳಿದ ವಿಡಿಯೋವನ್ನು ಮಾಡಿ ಒಳ್ಳೆಯದಾಗಿರ್ತದಲ್ಲ ಅಂಥವ್ರಿಗೆಲ್ಲ ನಾನು ಪಿನ್ ಮಾಡಿರ್ತೇನೆ. ಮತ್ತು ಇದಕ್ಕೆಲ್ಲ ಕಮ್ಯುನಿಟಿಗೆಲ್ಲ ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕೆ ಕಮ್ಯುನಿಟಿಗೆ ಹಾಕಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದರೆ, ಕಮ್ಯುನಿಟಿ ಇಷ್ಟು ಟೈಮ್ ಅಂತ ಆದ ನಂತರ ಉಂಟಲ್ಲ ಅದು ಡಿಲೀಟ್ ಆಗಿ ಹೋಗ್ತದೆ. ಕಮ್ಯುನಿಟಿಯಲ್ಲಿ ನೀವು ಮಾಡಿದ್ದ ಮೆಸೇಜ್ ಉಂಟಲ್ಲ ಹಾಕಿದರೆ ಅಷ್ಟು ದಿನ ಜಾಸ್ತಿ ದಿನ ಇರುವುದಿಲ್ಲ, 6 ತಿಂಗಳು 7 ತಿಂಗಳು ಇರ್ತದೆ, ಡಿಲೀಟ್ ಆಗಿ ಹೋಗ್ತದೆ. ಆದರೆ ಇದರಲ್ಲಿ ಕಮ್ಯುನಿಟಿದು ನಾವು ಪಿನ್ ಮಾಡಿದರೆ ನೋಡಿ, ನಮ್ಮ ವಿಡಿಯೋದ ಕೆಳಗಡೆನೇ ಪಿನ್ ಮಾಡಿದರೆ ನೀವು ಅದನ್ನು 10 ವರ್ಷ ಬಿಟ್ಟು ನೋಡಬೇಕಾದ್ರೆ ಹೋದರೂ ಕೂಡ ನಿಮ್ಮ ಕಮೆಂಟ್ ನಿಮಗೆ ಓದಲಿಕ್ಕೆ ಸಿಗ್ತದೆ. ಆ ಕಾರಣದಿಂದ ನಾನು ಕಮ್ಯುನಿಟಿಯಲ್ಲಿ ಪಿನ್ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಜನ ಹೇಳ್ತಾರೆ, ಕೆಲವರೆಲ್ಲ ಕಮ್ಯುನಿಟಿಗೆ ಹೋಗಿ ಹಾಕ್ತಾರೆ, ನೀವು ಯಾಕೆ ಹಾಕೋದಿಲ್ಲ ಅಂತ. ಅದು 6 ತಿಂಗಳಲ್ಲಿ ಹೋಗ್ತದೆ, ಯಾಕೆ ಸುಮ್ಮನೆ ಅಲ್ವಾ. ನಿಮ್ಮದು ಶಾಶ್ವತವಾಗಿ ನಿಮ್ಮ ಮೆಸೇಜ್ ಉಳಿಬೇಕಾದ್ರೆ ನಾನು ಇದರಲ್ಲೇ ಪಿನ್ ಮಾಡಬೇಕು. ಆ ಕಾರಣದಿಂದ ನಾನು ಕಮ್ಯುನಿಟಿಗೆ ಹಾಕಲಿಕ್ಕೆ ಹೋಗೋದಿಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಆಂಜನೇಯನನ್ನು ಮತ್ತು ಶ್ರೀರಾಮನನ್ನು ಒಲಿಸಿಕೊಳ್ಳುವುದು ಹೇಗೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಹಣಕಾಸಿನ ಸಮಸ್ಯೆ 100% ಇದರಲ್ಲಿ ಸಂಪೂರ್ಣವಾಗಿ ಆಯಿತಾ. ನಿಮಗೆ ಯಾವ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಹೋಗ್ತದೆ, ಮತ್ತು ನಿಮ್ಮ ಮನಸ್ಸಿನ ಆಸೆ ಕೂಡ ಈಡೇರ್ತದೆ. ಖಂಡಿತ ಈ ಕೆಲಸ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.